ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ಸಮ್ಮರ್ ತುಂಬ ಪೀಕಲ್ಲಿದೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಈ ಸತಿ 45 ಡಿಗ್ರಿವರೆಗೂ ಕೂಡ ಹೋಗುತ್ತೆ ಅಂತ ವೆದರ್ ರಿಪೋರ್ಟಲ್ಲಿ ಬಂದಿದೆ. ಹಾಗಾಗಿ ಅನ್ನೆಸೆಸರಿ ಜಾಸ್ತಿ ಎಲ್ಲರೂ ಹೊರಗೆ ಹೋಗಬೇಡಿ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬಿಸಿಲು ಅಂತ ರಿಪೋರ್ಟಲ್ಲಿ ಹೇಳ್ತಿದೆ. ಹಾಗೆ ಈಗೊಂದು 5 ಡೇಸ್, ನೆಕ್ಸ್ಟ್ 5 ಡೇಸಲ್ಲಿ ಮಳೆ ಕೂಡ ಬಾರೋ ಚಾನ್ಸಸ್ ಇದೆ ಅಂತ ವೆದರ್ ರಿಪೋರ್ಟ್ ಕೂಡ ಹೇಳ್ತಿದ್ದಾರೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ, ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ನೀರು ಚೆನ್ನಾಗಿ ಕುಡೀರಿ, ಹೈಡ್ರೇಟ್ ಆಗ್ತೀರಿ, ಎಳ್ನೀರು ಕುಡಿತಾ ಇರಿ, ಜ್ಯೂಸ್ ಅಥವಾ ವಾಟರ್ ಏನಾದರೂ ಒಂದು ಕುಡಿತಾನೆ ಇರಿ, ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಅನ್ನೆಸರಿ ಹೊರಗೆ ಹೋಗೋಕ್ಕೆ ಹೋಗಬೇಡಿ. ನೆಸಿಟಿ ಇದ್ರೆ ಮಾತ್ರ ಹೊರಗೆ ಹೋಗಿ. ಹಾಗೆ ಮಕ್ಕಳಿಗೂ ಕೂಡ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಆದಷ್ಟು ಕೂಡ ಒಳಗೇನೆ ಇಟ್ಕೊಳ್ಳಿ. ಮಕ್ಕಳನ್ನ ಜಾಸ್ತಿ ಹೊರಗೆ ಬಿಡಬೇಡಿ ಬೆಳಗ್ಗೆ ಹೊತ್ತು ಎಸ್ಪೆಷಲಿ. ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಬಂದಿದೆ, ಅದನ್ನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಕೆಲವೊಬ್ರು ವೀಡಿಯೋಸ್ನ ನೋಡ್ತಿರ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸೊ ಹಾಗಾಗಿ ಹೊಸಬ್ರಾಗಿರ್ಬೋದು ಅಥವಾ ವೀಡಿಯೋಸ್ ನೋಡ್ತಿರೋರಾಗಿರ್ಬೋದು, ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಬರುವಂತಹ ಅಪ್ಡೇಟ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಹೊಸ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ನ ಕೊಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ನಿಮ್ಗೆ ಯಾವ ಥರದರ ವೀಡಿಯೋಸ್ ಬೇಕು ಅಂತ ರಿಕ್ವೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆದು ಎಷ್ಟು ಕಂತಿನ ಹಣ ಬಂದಿದೆ, ಈಗ ಯಾವ ಕಂತಿನ ಹಣ ಬರಬೇಕು, ಬಂದಿದ್ದವ್ರು ಏನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಇದುವರೆಗೂ ಕೂಡ ಬಂದಿರೋದು 29 ಕಂತಿನಗಳ ಹಣ ಬಂದಿದೆ. 29ನೇ ಕಂತಿನ ಹಣ ಕೂಡ 80% ಜನರಿಗೆ ಈಗ ಏಪ್ರಿಲ್ 8ನೇ ತಾರೀಕಿಂದನೇ 29ನೇ ಕಂತಿನ ಹಣ ಜಮೆ ಮಾಡ್ತಿದ್ದಾರೆ. ಅವಾಗೇ ಒಂದು 80% ಜನಕ್ಕೆ ಅವಾಗೇ ಹಾಕಿಬಿಟ್ರು. ಬಟ್ ಇನ್ನು 20% ಮಹಿಳೆಯರಿಗೆ ಹಾಕಿರಲಿಲ್ಲ. ಯಾಕಂದರೆ ಉಪಚುನಾವಣೆ ಎಲ್ಲ ನಡೀತಿರೋದ್ರಿಂದ ಆ ಟೈಮಲ್ಲಿ ಹಾಕೋಕ್ಕಾಗಲ್ಲ ಅಂತ ಹಾಕಿರಲಿಲ್ಲ. ಬಟ್ ಇವಾಗ ಮತ್ತೆ ಶುರು ಮಾಡಿದ್ದಾರೆ. ಈಗ ಏನು 20% ಉಳಿದಿದ್ರು ಅವ್ರಿಗೆಲ್ಲ ಹಣ ಜಮೆ ಆಗ್ತಿದೆ, 29ನೇ ಕಂತಿನ ಹಣ. ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ 29ನೇ ಕಂತಿನ ಹಣ ಬಂದಿದೆಯಾ? ಬಂದಿದ್ರು ಕೂಡ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಖಂಡಿತ ಇನ್ನೊಂದು 2-3 ದಿವಸದಲ್ಲಿ 29ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು 20% ಮಹಿಳೆಯರಿಗೆ ಅವರಿಗೆ ಜಮೆ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಅಕಸ್ಮಾತ್ ನಿಮಗೆ ಬಂದಿಲ್ಲ ಅಪ್ಪ, ಒಂದು 3-4 ಕಂತಿನ ಹಣದಿಂದ ನಮಗೆ ಬರ್ತಾನೆ ಇಲ್ಲ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದ ತಾಲೂಕು ಆಫೀಸಲ್ಲಿ ನಿಮಗೆ ಗೃಹಲಕ್ಷ್ಮಿಗೆ ಅಂತಲೇ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ನ ಮಾಡಿದ್ದಾರೆ. ನೀವಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಹೋಗಬೇಕು. ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ಆಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಏನು ನೀವು ಅರ್ಜಿ ಸಲ್ಲಿಸಿದಾಗ ಅಕ್ನಾಲೇಜ್ಮೆಂಟ್ ನಂಬರ್ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲದೂ ಕೂಡ ತೊಗೊಂಡೋದ್ರೆ ನಿಮಗೆ ಇಮಿಡಿಯೇಟಾಗಿ ಚೆಕ್ ಮಾಡಿ ಹೇಳ್ತಾರೆ. ಈಗ ಮೊದಲಿನ ಥರ ನೀವು ಡಾಕ್ಯುಮೆಂಟ್ ಕೊಟ್ಟು ಬರಬೇಕು, ಮತ್ತು ಇವತ್ತು ಬನ್ನಿ, ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅಂತ ನಿಮಗೆ ಓಡಾಡ್ಸಲ್ಲ. ನೀವು ತಾಲೂಕು ಆಫೀಸ್ಗೆ ಹೋದರೆ ನೀವು ಎಲ್ಲ ಡಾಕ್ಯುಮೆಂಟ್ನ ಕೂಡ ತೊಗೊಂಡೋದ್ರೆ ಅಲ್ಲೇ ಇಮಿಡಿಯೇಟಾಗಿ ಚೆಕ್ ಮಾಡಿ ಹೇಳ್ತಾರೆ. ನಿಮ್ಮ ಕಡೆಯಿಂದ ತೊಂದರೆ ಆಗಿದೆಯಾ, ಅಥವಾ ಸರ್ಕಾರದ ಕಡೆಯಿಂದ ಟೆಕ್ನಿಕಲ್ ಇಶ್ಯೂಯಿಂದ ಬಂದಿಲ್ವಾ, ಅಥವಾ ನಿಮ್ಗೆ ಕ್ಯಾನ್ಸಲ್ ಆಗಿದೆಯಾ, ಏನು ತೊಂದರೆ ಆಗಿದೆ, ಏನಕ್ಕೆ ಬರ್ತಾ ಇಲ್ಲ ಅನ್ನೋದನ್ನ ಅಲ್ಲಿ ಮಾಹಿತಿ ಚೆಕ್ ಮಾಡಿ ಹೇಳ್ತಾರೆ. ಸೊ ದಯವಿಟ್ಟು ಚೆಕ್ ಮಾಡಿಸಿ. ಬಂದಿಲ್ಲ ಅಂದ ತಕ್ಷಣ ಸುಮ್ಮನೆ ಆಗಬೇಡಿ. ನೀವು ಚೆಕ್ ಮಾಡಿಸಿದ್ರೆ ನೀವೆಲ್ಲ ಅಕಸ್ಮಾತ್ ನಿಮ್ಮ ಕಡೆಯಿಂದ ಏನಾದ್ರು ಲಿಂಕ್ಗಳಾಗಿಲ್ಲ ಅಥವಾ ಕ್ಯಾನ್ಸಲೇಷನ್ ಆಗಿದೆ ಅಂದರೆ ಅಟ್ಲೀಸ್ಟ್ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಹಣ ಬರ್ತಿಲ್ಲ ಏನು ಅಂದ್ಬಿಟ್ಟು. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬರ್ತಿದೆ ಅಂದರೆ ಅಟ್ಲೀಸ್ಟ್ ಯಾರಿಗೆಲ್ಲ ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾರ ನಿಮ್ಗೆ ಗೊತ್ತಿರೋರಿಗೆ ಹಣ ಬಂದಿರಲಿಲ್ಲ ಗೃಹಲಕ್ಷ್ಮಿ ಹಣ ಅಂದರೆ ದಯವಿಟ್ಟು ಅವರಿಗೆ ವಿಷಯ ತಿಳಿಸಿ, ಇಲ್ಲ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಇನ್ನು 29ನೇ ಕಂತಿನ ಹಣ ನಿಮಗೆ ಬಂದಿದೆಯಾ ಬಂದಿಲ್ಲ ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ನೆಕ್ಸ್ಟ್ ಹೇಳೋದಾದರೆ 30ನೇ ಕಂತಿನ ಹಣ ಯಾರಿಗೆಲ್ಲ ಯಾವಾಗ ಬರುತ್ತೆ ಅಂತಂದರೆ ನಮಗೆ ಈಗ ಅಪ್ಡೇಟ್ ಬಂದಿರೋ ಪ್ರಕಾರ ಏಪ್ರಿಲ್ ಲಾಸ್ಟ್ ವೀಕ್ ಅಥವಾ ಮೇ ಫಸ್ಟ್ ವೀಕಲ್ಲಿ 30ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಎಲೆಕ್ಷನ್ ಹಾಗೆ ಮತ್ತೆ ಚುನಾವಣೆ ನಡೀತಿರೋದ್ರಿಂದ ಉಪಚುನಾವಣೆ, ಹಾಗಾಗಿ ಹಣ ಬೇಗ ಹಾಕ್ತಿದ್ದಾರೆ. ಅವ್ರಿಗೂ ಕೂಡ ಈ ಸತಿ ಕೂಡ ಅವರೇ ಗೆಲ್ಲಬೇಕಲ್ಲ. ಈ ಸತಿ ಗೆದ್ದರೆ ಮಾತ್ರ ಅವರುಗಳು ಕೂಡ
ಗೆಲ್ಲಬೇಕು ಅಂದರೆ ಇದೊಂದು ಇದೇ ಗೃಹಲಕ್ಷ್ಮಿ ಯೋಜನೆನೇ ಜಾಸ್ತಿ ಅವರಿಗೆ ಗೆಲ್ಲಕ್ಕೆ ಕಾರಣ. ಹಾಗಾಗಿ ಈಗ ಪೆಂಡಿಂಗ್ ಹಣ ಎಲ್ಲ ಕೊಟ್ಬಿಟ್ರೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ, ಅವರು ಕೂಡ ಗೆಲ್ತಾರೆ ಅಂದ್ಬಿಟ್ಟು ಈಗ ಮತ್ತೆ ಬೇಗ ಬೇಗ ಹಾಕ್ತಾ ಇದ್ದಾರೆ. ಹಾಗಾಗಿ 30ನೇ ಕಂತಿನ ಹಣ ಕೂಡ ಏಪ್ರಿಲ್ ಲಾಸ್ಟ್ ವೀಕ್ ಅಥವಾ ಮೇ ಫಸ್ಟ್ ವೀಕಿಗೆ ಹಣ ಹಾಕ್ತೀವಿ ಅಂತ ಹೇಳಿದರೆ ಹೋಪ್ಫುಲಿ ಹಾಕ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ಅಪ್ಡೇಟ್ಸ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು ನೀವು ಅನ್ಕೋಬೋದು, ಹೌದು 29, 30 ಅಂತ ಹೇಳ್ತಿದ್ದಾರೆ, ಹಾಗಾದರೆ ಯಾವ ತಿಂಗಳು ಹಣ, ಇನ್ನು ನಮಗೆ ಎಷ್ಟು ಕಂತಿನ ಹಣ ಬರಬೇಕು ಏನು ಅಂತ ಹೇಳಿದರೆ ಅದನ್ನ ಕೂಡ ತಿಳಿಸ್ತೀನಿ. ಈಗ ನಿಮಗೆ 29ನೇ ಕಂತಿನ ಹಣ ಬಂದಿರೋದು ಫೆಬ್ರವರಿ ತಿಂಗಳು ಹಣ, ಅಂದರೆ ಫೆಬ್ರವರಿ ತಿಂಗಳದ್ದು ಗೃಹಲಕ್ಷ್ಮಿ ಹಣ ನಿಮಗೆ ಬರಬೇಕಾಗಿರೋದು ಮಾರ್ಚ್ ತಿಂಗಳಲ್ಲಲ್ವಾ, ಅದನ್ನೇ ಏಪ್ರಿಲ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈಗ ಫೆಬ್ರವರಿವರೆಗೂ ಕೂಡ ಹಣ ಜಮೆ ಆಗಿದೆ. ಇನ್ನು ಬರಬೇಕಾಗಿರೋದು ಮಾರ್ಚ್ ತಿಂಗಳದು, ಇನ್ನು ಏಪ್ರಿಲ್ ತಿಂಗಳದಂದರೆ ಮೇನಲ್ಲಿ ಬರಬೇಕಾಗಿರೋದಲ್ಲ. ಸೊ ಅದನ್ನ ಬಿಟ್ಬಿಟ್ರೆ ಮಾರ್ಚ್ ತಿಂಗಳದ್ದು ಬರಬೇಕು. ಹಾಗೆ ಹೋದ ವರ್ಷದ್ದು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದು ಮಿಸ್ ಮಾಡಿದ್ರು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು, ಇನ್ನು ಟೋಟಲ್ ಆಗಿ 3 ತಿಂಗಳ ಹಣ ಬಾಕಿ ಇದೆ. 3 ತಿಂಗಳ ಹಣ ಅಂದರೆ ಇನ್ನು 6,000 ರೂಪಾಯಿ ಬಾಕಿ ಇದೆ. ಹೋಪ್ಫುಲಿ ಆದಷ್ಟು ಬೇಗ ಇದನ್ನು ಕೂಡ ಜಮೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತಾರೆ ಏನು ಅಂತ. ಎಲೆಕ್ಷನ್ಸ್ ಇರೋದ್ರಿಂದ ಬೇಗ ಬೇಗ ಎಲ್ಲ ಕೂಡ ಹಣ ಕ್ಲಿಯರ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇದುವರೆಗೂ ಕೂಡ ಫೆಬ್ರವರಿ ತಿಂಗಳದವರೆಗೂ ಬಂದಿದೆ, ಇನ್ನು ಮಾರ್ಚ್ ತಿಂಗಳದ್ದು ಬರಬೇಕು. ಹಾಗೆ ಹೋದ ವರ್ಷದ್ದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಬಂದರೆ 6,000 ಬಂದರೆ ನೆಕ್ಸ್ಟು ಇನ್ನು ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಹಾಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಪ್ರತಿ ತಿಂಗಳು ಈ ಥರ ಕರೆಕ್ಟಾಗಿ ಹಾಕೊಂಡು ಹೋದರೆ ಜನಗಳಿಗೂ ಕನ್ಫ್ಯೂಷನ್ಸ್ ಇರಲ್ಲ. ಇಲ್ಲಾಂತಂದರೆ ಅವ್ರು ಹಾಕೋದೇ ಒಂದು ಇಡೀ ತಿಂಗಳು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಜನಗಳಿಗೂ ಕೂಡ ಕನ್ಫ್ಯೂಷನ್ಸ್ ಇರುತ್ತೆ, ಎಷ್ಟು ಕಂತಿನ ಹಣ ಇದು, ಯಾವ ತಿಂಗಳ ಹಣ, ನಮಗೆ ಇನ್ನೂ ಎಷ್ಟು ಬರಬೇಕು ಏನು ಅಂತ. ನಿಮಗೂ ಕೂಡ ಡೌಟ್ ಇದ್ದರೆ, ನಿಮಗೆ ಎಷ್ಟು ಕಂತಿನ ಬಂದಿದೆ ಅಂತ, ಯಾವ್ಯಾವಾಗ ಬಂದಿದೆ ಏನು ಅಂತ ಡೌಟ್ ಇದ್ದರೆ ನೀವು ನಿಮ್ಮ ಮೊಬೈಲ್ ಪ್ಲೇಸ್ಟೋರಲ್ಲೇ DBT ಕರ್ನಾಟಕ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪ್ನ ಡೌನ್ಲೋಡ್ ಮಾಡಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ನಂಬರ್ನ ಹಾಕಿದ್ರೆ ನಿಮಗೆ ಲಿಂಕ್ ಆಗಿರೋ ಮೊಬೈಲ್ಗೆ OTP ಬರುತ್ತೆ. OTP ಹಾಕಿ DBT ಸ್ಟೇಟಸ್ನ ಚೆಕ್ ಮಾಡಿದ್ರೆ ನಿಮ್ಗೆ ಅಲ್ಲೂ ಕೂಡ ಇನ್ಫಾರ್ಮೇಷನ್ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ಯಾವ ಡೇಟಿಗೆ ನಿಮ್ಮ ಅಕೌಂಟಿಗೆ ಬಂದಿದೆ, ಪ್ರತಿಯೊಂದನ್ನು ಕೂಡ ನಿಮಗೆ ಅಲ್ಲಿ DBT ಆ್ಯಪಲ್ಲಿ ಸಿಗುತ್ತೆ. ಸೊ ನೀವು ಅದನ್ನ ಕೂಡ ಚೆಕ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಏನು ಅನ್ನೋದನ್ನ ಕರೆಕ್ಟಾಗಿ ಅಲ್ಲಿ ತಿಳ್ಕೊಬಹುದು. ಐ ಹೋಪ್ ನಿಮಗೆ ಎಲ್ಲ ಮಾಹಿತಿ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮಗೆ 29ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ, ಅಕಸ್ಮಾತ್ ಬಂದಿದ್ರು ಕೂಡ ನೀವು ಯಾವ ಜಿಲ್ಲೆ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ನಿಮಗೆ ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆಗ್ತಿದೆ, ಇನ್ಫಾರ್ಮೇಟಿವ್ ಆಗಿದೆ, ಹೆಲ್ಪ್ಫುಲ್ ಆಗ್ತಿದೆ ಅಂದರೆ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ನನ್ನ ವೀಡಿಯೋಸ್ ತುಂಬ ಜನಕ್ಕೆ ತಲುಪತ್ತೆ. ನೀವು ಸಪೋರ್ಟ್ ಮಾಡೋದ್ರಿಂದ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ಥರ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಸಾಕಷ್ಟು ಸ್ಕೀಮ್ಸ್ಗಳಿದೆ. ಹಾಗೆ ಪೋಸ್ಟ್ ಆಫೀಸಲ್ಲೂ ಕೂಡ ಅಷ್ಟೇ ತುಂಬಾ ಸ್ಕೀಮ್ಸ್ಗಳಿದೆ, ಮಹಿಳೆಯರಿಗಾಗಿರ್ಬೋದು, ಸ್ಟಾರ್ಟಪ್ಗಾಗಿರ್ಬೋದು, ಹೀಗೆ ಸಾಕಷ್ಟು ಯೋಜನೆಗಳಿದೆ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ಸಪೋರ್ಟ್ ಮಾಡಿ, ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಸ್ತಿ ಜನ ವೀಡಿಯೋಸ್ನ ನೋಡಿ, ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಖಂಡಿತ ಇದ್ರ ಬಗ್ಗೆ ನಾನು ವೀಡಿಯೋಸ್ನ ಮಾಡ್ತಿರ್ತೀನಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.